ಒಂದ್ ಕಡೆ ಆಪರೇಷನ್ ಕಿಲಾರ್ ನಡೀತಾ ಇದೆ, ಮತ್ತೊಂದು ಕಡೆ ಕದನ ವಿರಾಮದ ಬೆನ್ನಲ್ಲೇ ಕಣಿವೆ ರಾಜ್ಯಕ್ಕೆ ರಕ್ಷಣಾ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಬಾದಾಮಿ ಬಾಗ್ ಕಂಟೋನ್ಮೆಂಟ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಪಾಕಿಸ್ತಾನಿ ಶೆಲ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ ರಾಜನಾಥ್ ಸಿಂಗ್. ಎಲ್ಒಸಿಯಲ್ಲಿ ಸದ್ಯ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಅವಲೋಕಿಸಿದ್ದಾರೆ. ಈ ವೇಳೆ ರಾಜನಾಥ್ ಸಿಂಗ್ರ ಜೊತೆಗೆ ಸೇನಾ ಮುಖ್ಯಸ್ಥ ದ್ವಿವೇದಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳ ಭೇಟಿಯಾಗಿ ರಕ್ಷಣಾ ಸಚಿವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿದ್ದಾರೆ. ಅದಕ್ಕೆ ಮುಂಚೆ ಎಲ್ಒಸಿ ಬಳಿಗೆ ತೆರಳಿ ಅಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಖುದ್ದು ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ವೀಕ್ಷಣೆ ಮಾಡಿದ್ದಾರೆ. ಲೈನ್ ಆಫ್ ಕಂಟ್ರೋಲ್ನ ಬಳಿ ಪರಿಸ್ಥಿತಿ ಸದ್ಯ ಏನಿದೆ, ಪಾಕಿಸ್ತಾನ ನಡೆಸಿದಂತಹ ದಾಳಿಯಿಂದ ಏನಾಗಿದೆ ಅಥವಾ ಅಲ್ಲಿದ್ದಂತಹ ಶೆಲ್ಗಳು ಅದೆಲ್ಲವನ್ನು ಕೂಡ ಅವಲೋಕಿಸಿದ್ದಾರೆ. ಕದನ ವಿರಾಮ ಘೋಷಣೆಯಾದ ಬಳಿಕ ಕಣಿವೆ ರಾಜ್ಯಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಆಗಮಿಸಿದ್ದಾರೆ. ಸೇನಾಧಿಕಾರಿಗಳು ಅವರನ್ನ ಬರಮಾಡಿಕೊಂಡಿರುವಂತಹ ದೃಶ್ಯ. ಬಾದಾಮಿ ಬಾಗ್ ಕಂಟೋನ್ಮೆಂಟ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಪಾಕಿಸ್ತಾನಿ ಶೆಲ್ಗಳನ್ನ ಕೂಡ ಪರಿಶೀಲನೆ ಮಾಡ್ತಿರೋದನ್ನ ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಇದೆಲ್ಲವೂ ಪಾಕಿಸ್ತಾನದ ಶೆಲ್ಗಳು. ಪಾಕಿಸ್ತಾನ ಭಾರತವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ ವೇಳೆ ಇಲ್ಲಿ ಬಂದು ಬಿದ್ದಿರುವಂಥದ್ದು. ಮತ್ತೊಂದು ಮಾತ್ರ ಭಾರತದ ನೆಲವನ್ನ ತಲುಪಿರೋದು. ಅದರಲ್ಲೂ ಕೆಲವನ್ನ ಈಗ ಸ್ವತಃ ಭಾರತೀಯ ಸೇನೆಯ ಬಾಂಬ್ ಸ್ಕ್ವಾಡ್ ನಿಷ್ಕ್ರಿಯಗೊಳಿಸುವಂತಹ ಕೆಲಸ ಮಾಡ್ತಾ ಇದೆ. ಇದೆಲ್ಲವನ್ನು ಕೂಡ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವಲೋಕಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆಗೆ ಸೇನಾ ಅಧಿಕಾರಿ ದ್ವಿವೇದಿ ಅವರು ಕೂಡ ಉಪಸ್ಥಿತರಿರೋದನ್ನ ಗಮನಿಸಬಹುದು. ಎಲ್ಒಸಿಯಲ್ಲಿ ಸದ್ಯ ಪರಿಸ್ಥಿತಿ ಏನಿದೆ ಅಂತ. ಯಾಕಂದ್ರೆ ಹೌದು, ಕದನ ವಿರಾಮ ಘೋಷಣೆಯಾಗಿದೆ. ಸೀಸ್ ಫೈರ್ ಇರೋ ಕಾರಣ ಪಾಕಿಸ್ತಾನದ ಕಡೆಯಿಂದ ಗುಂಡುಗಳು ಹಾರ್ತಾ ಇಲ್ಲ. ಭಾರತ ಕೂಡ ಕದನ ವಿರಾಮವನ್ನ ಇದುವರೆಗೂ ಉಲ್ಲಂಘಿಸಿಲ್ಲ. ಆದ್ರೆ ಪರಿಸ್ಥಿತಿ ಸಂಪೂರ್ಣ ಸರಿಯಾಗಿದೆಯಾ, ಉದ್ವಿಗ್ನತೆ ಸಂಪೂರ್ಣ ಶಮನಗೊಂಡಿದೆಯಾ ಅಂದ್ರೆ ಹಾಗೆ ಪರಿಭಾವಿಸೋದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಅಂತ ಹೇಳ್ಬೋದು ಬೇಕಿದ್ರೆ. ಸದ್ಯಕ್ಕೆ ಎಲ್ಒಸಿ ಸಮೀಪ ಇರೋದು ಅಂಥದ್ದೇ ಪರಿಸ್ಥಿತಿ. ಈ ಕಾರಣಕ್ಕಾಗಿ ಅದೇ ಭಾಗಕ್ಕೆ ಭೇಟಿ ಕೊಟ್ಟು ಈಗ ಸಂಪೂರ್ಣ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ರಕ್ಷಣಾ ಸಚಿವರ ಈ ಭೇಟಿ ಮತ್ತೆ ಸೇನಾಧಿಕಾರಿಗಳ ಜೊತೆಗಿನ ಚರ್ಚೆಯ ಡೀಟೇಲ್ಸ್ ತಿಳಿಸೋದಾದ್ರೆ. ಹೌದು ವಿಜಯ್, ಇವತ್ತು ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜಮ್ಮು ಕಾಶ್ಮೀರದ ಚಿನಾರ್ ಕಾರ್ಪ್ಸ್ ನ ಹೆಡ್ ಕ್ವಾರ್ಟರ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಈ ಚಿನಾರ್ ಕಾರ್ಪ್ಸ್ ನ ಹೆಡ್ ಕ್ವಾರ್ಟರ್ ಇದೆ. ಇದು ಭಾರತದ ಪ್ರಮುಖವಾದಂತಹ ಸೇನಾ ನೆಲೆ. ಈ ಸೇನಾ ನೆಲೆಗೆ ಭೇಟಿಯನ್ನು ಕೊಟ್ಟು ಸೈನಿಕರನ್ನ ಭೇಟಿಯಾಗಿ ಅವ್ರನ್ನ ಅಭಿನಂದಿಸುವಂತದ್ದು, ಅವ್ರನ್ನ ಪ್ರೋತ್ಸಾಹಿಸತಕ್ಕಂತ ಮಾತುಗಳನ್ನ ಈಗ ರಾಜನಾಥ್ ಸಿಂಗ್ ಅವರು ಆಡ್ತಾ ಇದ್ದಾರೆ. ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಗಿದ ತಕ್ಷಣವೇ ರಾಜನಾಥ್ ಸಿಂಗ್ ಅವರಿಗೆ ಸೈನಿಕರನ್ನ ಭೇಟಿ ಆಗ್ಲಿಕ್ಕೆ ಮೋದಿ ಅವರು ಹೇಳಿದ್ರು. ಆದ್ರೆ ಅವರಿಗೆ ಕೆಲವೊಂದು ಕಾರ್ಯಗಳ ನಿಮಿತ್ತ ಭೇಟಿ ಆಗಕ್ಕಾಗಿರ್ಲಿಲ್ಲ. ಈಗ ಮೊನ್ನೆ ದಿನ ಮೋದಿ ಅವರು ದಿಢೀರ್ನೆ ಅದಂಪುರ್ ಏರ್ಬೇಸ್ಗೆ ಭೇಟಿ ಕೊಟ್ಟ ಬಳಿಕ ಇವತ್ತು ರಾಜನಾಥ್ ಸಿಂಗ್ ಅವರು ಶ್ರೀನಗರದ ಚಿನಾರ್ ಕಾರ್ಪ್ಸ್ ನ ಹೆಡ್ ಕ್ವಾರ್ಟರ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಏರ್ಫೋರ್ಸ್ ನ ಯೋಧರು ಮತ್ತು ಸೇನೆ ಯೋಧರನ್ನ ಭೇಟಿಯಾಗಿ ಅಭಿನಂದಿಸ್ತಾ ಇದ್ದಾರೆ. ಮುಖ್ಯವಾಗಿ ಸೈನಿಕರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅವ್ರನ್ನ ಪ್ರೋತ್ಸಾಹಿಸತಕ್ಕಂಥದ್ದು, ಅವ್ರನ್ನ ಅಭಿನಂದಿಸುವಂತಹ ಕೆಲಸವನ್ನ, ಶ್ಲಾಘಿಸುವ ಕೆಲಸವನ್ನ ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆಗೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಕೂಡ ಇದ್ದಾರೆ ಮತ್ತು ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಕೂಡ ರಾಜನಾಥ್ ಸಿಂಗ್ ಅವರ ಜೊತೆಗೆ ಈಗ ಶ್ರೀನಗರದ ಚಿನಾರ್ ಕಾರ್ಪ್ಸ್ ಹೆಡ್ ಕ್ವಾರ್ಟರ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಚಿನಾರ್ ಕಾರ್ಪ್ಸ್ ಹೆಡ್ ಕ್ವಾರ್ಟರ್ ನ ಮೇಲೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಲಿಕ್ಕೆ ಪ್ರಯತ್ನವನ್ನ ನಡೆಸಿತ್ತು. ಆದ್ರೆ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಡ್ರೋನ್ಗಳನ್ನೆಲ್ಲವನ್ನು ಕೂಡ ಹೊರಡಿಸಿದೆ. ಚಿನಾರ್ ಕಾರ್ಪ್ಸ್ಗೆ ಈಗ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಹೀಗಾಗಿ ಚಿನಾರ್ ಕಾರ್ಪ್ಸ್ಗೆ ಖುದ್ದಾಗಿ ಇವತ್ತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಭೇಟಿ ಕೊಟ್ಟು ಸೈನಿಕರನ್ನ ಅಭಿನಂದಿಸಿ ಶ್ಲಾಘಿಸ್ತಾ ಇದ್ದಾರೆ. ವಿಜಯ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.